ಯೂಟ್ಯೂಬ್ ಚಾನೆಲ್ P3 ಅಕಾಡೆಮಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಹೇಳ್ತಿರೋದು ಡಿವಿಸಿಬಿಲಿಟಿ ಬೈ 9. ಡಿವಿಸಿಬಿಲಿಟಿ ಬೈ 9 ಆದ್ಮೇಲೆ ಡಿವಿಸಿಬಿಲಿಟಿ ಬೈ 11. ಹಾಗಾದ್ರೆ ಡಿವಿಸಿಬಿಲಿಟಿ ಬೈ 9 ಅಂದ್ರೆ ತಗೊಳ್ಳಿ, ಇಫ್ ದ ಸಮ್ ಆಫ್ ಯಾವ ತರ ನಂಬರ್ಸ್ ಗೆ ನಾವು ಡಿವಿಸಿಬಿಲಿಟಿ ಬೈ 9 ಅಂತ ಹೇಳ್ತೀವಿ ಅಂದ್ರೆ, if the sum of digits of a number is divisible by 9, then number itself is divisible by 9. ಏನು? If the sum of digits of a number, ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳಿ, ಈ ನಂಬರ್ದು ಸಮ್ ಏನು? ಸಮ್. ಓಕೆ, 7 plus 4 plus 5 plus 2. ಇದು ಈ ಕೊಟ್ಟಿರೋ ನಂಬರ್ದು ಸಮ್ ತಗೊಂಡ್ರೆ ಸಮ್ ಏನ್ ಸಿಗತ್ತೆ? 7 plus 4 that is 11, 11 plus 5 16, 16 plus 2 18. ಇದು ಸಮ್ ಬಂದಿರೋದು ಡಿವಿಸಿಬಲ್ ಬೈ 8 ಆದ್ರೆ ಅದನ್ನ ನಾವು ಡಿವಿಸಿಬಿಲಿಟಿ ಬೈ 8 ಅಂತ ಹೇಳ್ಬೋದು. ಈ ನಂಬರ್ನ ನಾವು 9 ಇಂದ ಡಿವೈಡ್ ಆಗತ್ತೆ ಅಂತ ಹೇಳ್ಬೋದು. ಯಾವಾಗ ಸಮ್ ಏನಾಗಿರ್ಬೇಕು? 9 ಇಂದ ಡಿವೈಡ್ ಆಗಿರ್ಬೇಕು. ಇವು ಅಷ್ಟು ಡಿಜಿಟ್ ಸಮ್ ತಗೊಂಡಾಕ್ರೆ ಇಲ್ಲಿ ಬಂದಿರೋ ವ್ಯಾಲ್ಯೂ 9 ಇಂದ ಡಿವೈಡ್ ಆಗ್ಬೇಕು. ಎಸ್, 18 ಈಸ್ ಡಿವಿಸಿಬಲ್ ಬೈ 9. 9 2s 18, ರಿಮೈಂಡರ್ 0. ರಿಮೈಂಡರ್ 0 ಬಂದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಆಯ್ತು. ಹಾಗಾಗಿ ಈ ನಂಬರ್ನ ನಾವು ಏನಂತ ಹೇಳ್ಬೋದು? 7452 is divisible by 9 ಅಂತ ಹೇಳ್ಬೋದು. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಸೆಕೆಂಡ್ ಒನ್ ತಗೊಳ್ಳಿ. ಓಕೆ, ಸೆಕೆಂಡ್ ಅಲ್ಲಿ ಏನ್ ಹೇಳ್ತೀರಾ? 4 plus 3 plus 1 plus 6 that is equals to ಏನ್ ಹೇಳಿ? ಇದು ಆಡ್ ಮಾಡಿ. 7 8 8 plus 6 8 plus 4 12 6 ಆದ್ರೆ 14. Is it divisible by 9? No. ಹಾಗಾದ್ರೆ ಲಾಸ್ಟ್ ಬರಿಬೇಕು. ಈ ಸಿಂಬಾಲಿಗೆ therefore ಅಂತ ಅಂತೀವಿ. 4316 is divisible by 9. ಏನು? 4368 is divisible by 9. ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ಹಾಗಾದ್ರೆ ಈ ನಂಬರ್ ಚೆಕ್ ಮಾಡೋಣ. ರೆಡಿ ಇದ್ದೀರಾ? ಓಕೆ, ಥರ್ಡ್ ತಗೊಳ್ಳಿ. 9842. Is it divisible by 9 or not? ಹೇಳಿ ನೋಡೋಣ. 9 plus 8 plus 4 plus 2 ಸಮ್ ಏನಾಗಿರ್ಬೇಕು? ಡಿವಿಸಿಬಲ್ ಬೈ 9 ಆದ್ರೆ ಅದನ್ನ ನಾವು ಡಿವಿಸಿಬಲ್ ಬೈ 9 ಅಂತ ಹೇಳ್ಬೋದು. 9 plus 8 that is 17. 17 plus 4 21. 21 plus 2 23. Is it divisible by 9? No. Therefore 9842 is not divisible by 9. Okay? ನೆಕ್ಸ್ಟ್ ತಗೊಳ್ಳಿ, ಅದು ಚೆಕ್ ಮಾಡಿ ನೋಡೋಣ. ಫೋರ್ತ್ ಒನ್ 3784. ಏನು? 3784. 3 plus 7 plus 8 plus 4 that is equals to 7 plus 3 10, 18, 18 plus 4 that is 22. 22 is not divisible by 9.
is not divisible by 9. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ ಎಲ್ರಿಗೂ ಇದು? ಓಕೆ, ಹಾಗಾದ್ರೆ ನೆಕ್ಸ್ಟ್ ಏನ್ ನೋಡೋಣ, ಡಿವಿಸಿಬಿಲಿಟಿ ಬೈ 10. ಡಿವಿಸಿಬಿಲಿಟಿ ಬೈ 9 ಅಂದ್ರೆ ಈ ತರ ಚೆಕ್ ಮಾಡ್ಬೇಕು. ಡಿವೈಡ್ ಆಗ್ತಿದ್ರೆ ಸಮ್ ಏನು 9 ಇಂದ ಡಿವೈಡ್ ಆಗ್ತಿರ್ಬೇಕು. ಡಿವೈಡ್ ಆಗ್ತಿದ್ರೆ ಎಸ್ ಇಟ್ ಈಸ್ ಡಿವಿಸಿಬಲ್. ಡಿವೈಡ್ ಆಗಿಲ್ಲ ಅಂದ್ರೆ ನೋ, ಎಸ್ ಇಟ್ ಈಸ್ ನಾಟ್ ಡಿವಿಸಿಬಲ್. ಎಸ್ ಬೇಡ, ಇಟ್ ಈಸ್ ನಾಟ್ ಡಿವಿಸಿಬಲ್. ಡಿವಿಸಿಬಲ್ ಆಗಿದ್ರೆ ಎಸ್ ಇಟ್ ಈಸ್ ಡಿವಿಸಿಬಲ್ ಅಂತ ಹೇಳ್ಬೇಕು. ಡಿವಿಸಿಬಲ್ ಆಗಿಲ್ಲ ಅಂದ್ರೆ ನಾಟ್ ಡಿವಿಸಿಬಲ್. ಅರ್ಥ ಆಯ್ತಾ? ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ತಗೊಳ್ಳಿ. ಓಕೆ, ನೆಕ್ಸ್ಟ್ ತಗೊಳ್ಳಿ. ನೆಕ್ಸ್ಟ್ ಏನು, ಡಿವಿಸಿಬಿಲಿಟಿ ಬೈ 11. The difference between the sum of the digits at odd place from the right side. Right side ಇಂದಾನೆ ನೋಡ್ಬೇಕು. ಫಸ್ಟ್ ಏನ್ ಹೇಳಿದ್ದಾರೆ, ಸಮ್ ಆಫ್ ಡಿಜಿಟ್ಸ್ ಅಟ್ ಆಡ್ ಪ್ಲೇಸ್. ಏನು, ಆಡ್ ಪ್ಲೇಸ್ ಅಲ್ಲಿ ಡಿಜಿಟ್ ನ ನೋಡ್ಬೇಕು. ನೆಕ್ಸ್ಟ್ ಸಮ್ ಆಫ್ ದ ಡಿಜಿಟ್ಸ್ ಅಟ್ ಈವನ್ ಪ್ಲೇಸ್. ಏನು, ಈವನ್ ಪ್ಲೇಸ್. ಈವನ್ ಪ್ಲೇಸ್ ಅಲ್ಲಿ ಸಮ್ ಆಫ್ ದ ಡಿಜಿಟ್ ನ ನೋಡ್ಬೇಕು. ನೆಕ್ಸ್ಟ್ ಆಫ್ ದ ಅದರ್ ನಂಬರ್. ಇಫ್ ದ ಡಿಫರೆನ್ಸ್ is either 0 or divisible by 11, then the number is divisible by 11. ಏನಂದ್ರೆ ಈ ನಂಬರ್ ತಗೊಳ್ಳಿ. ಈ ನಂಬರ್ ಅಲ್ಲಿ ನಾವು ರೈಟ್ ಟು ಲೆಫ್ಟ್ ಮೂವ್ ಆಗೋಣ. ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಸಮ್ ಆಫ್ ದ ಡಿಜಿಟ್ಸ್ ಅಟ್ ಆಡ್ ಪ್ಲೇಸ್ ಅಂದ್ರೆ ಒನ್ಸ್, ಟೆನ್ಸ್, 100, 1000. ಹೌದು, ಇದು ಫಸ್ಟ್ ಪ್ಲೇಸ್, ಇದು ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್, ಫೋರ್ತ್ ಪ್ಲೇಸ್. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಫಸ್ಟ್, ಸೆಕೆಂಡ್, ಥರ್ಡ್. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಪ್ಲೇಸ್. ಹೌದು, ಏನ್ ಹೇಳಿದ್ದಾರೆ ಅಂದ್ರೆ ಆಡ್ ಪ್ಲೇಸ್ ಅಲ್ಲಿರೋ ಡಿಜಿಟ್ ನ ಆಡ್ ಮಾಡಬೇಕು. ಏನು, ಆಡ್ ಪ್ಲೇಸ್ ಅಲ್ಲಿರೋ ಡಿಜಿಟ್ ನ ಆಡ್ ಮಾಡಬೇಕು. 4 plus 2 that is 6. ಹೌದು, ದೆನ್ ಈವನ್ ಪ್ಲೇಸ್ ಅಲ್ಲಿ ಇರೋ ಡಿಜಿಟ್ ನ ಆಡ್ ಮಾಡಬೇಕು. 5 plus 1 this is also 6. ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಇಫ್ ದ ಡಿಫರೆನ್ಸ್ ಈಸ್ ಈದರ್ 0, ನೆಕ್ಸ್ಟ್ ಏನ್ ಮಾಡಬೇಕು, ಡಿಫರೆನ್ಸ್ ತಗೋಬೇಕು. ಏನು, ಡಿಫರೆನ್ಸ್ ಬಿಟ್ವೀನ್ ಅಂತ ಹೇಳಿದ್ದಾರೆ. ಅಂದ್ರೆ ಇವೆರಡರ ಮಧ್ಯೆ ಡಿಫರೆನ್ಸ್ ನ ನೋಡ್ಬೇಕು. ಡಿಫರೆನ್ಸ್ ಅಂದ್ರೆ ಏನು, ಇವೆರಡರ ಮಧ್ಯೆ ಏನ್ ವ್ಯತ್ಯಾಸ ಇದೆ ಅಂತ ಹೇಳ್ಬೇಕು. ಅಂದ್ರೆ ಇದು ಸಬ್ಟ್ರಾಕ್ಟ್ ಮಾಡಿದ್ರೆ ಒಂದ್ ವ್ಯಾಲ್ಯೂ ಸಿಗತ್ತೆ, ಅಷ್ಟು ಡಿಫರೆನ್ಸ್ ಇದೆ ಅಂತ ಮೀನಿಂಗ್ ಕೊಡ್ತೈತಿ. ಹೌದು, 6 minus 6 ಡಿಫರೆನ್ಸ್ 6 minus 6 that is 0. ಈದರ್ 0 ಅದೇ ಬರ್ಬೇಕು, ಇಲ್ಲ ಡಿವಿಸಿಬಲ್ ಬೈ 11 ಆಗ್ಬೇಕು. 0 ಆದ್ರೂ ಇಟ್ ಈಸ್ ಡಿವಿಸಿಬಲ್ ಬೈ 11. ಡಿವಿಸಿಬಲ್ ಬೈ 11 ಬಂದ್ರೂ ಇಟ್ ಈಸ್ ಡಿವಿಸಿಬಿಲಿಟಿ ಬೈ 11. ಅರ್ಥ ಆಯ್ತಾ? ಓಕೆ, ಹಾಗಾದ್ರೆ therefore 1452 is divisible by 11. ಏನು, 1452 is divisible by 11. ಓಕೆ, ಹಾಗಾದ್ರೆ ನೆಕ್ಸ್ಟ್ ತಗೊಳ್ಳಿ. ಆಡ್ ಪ್ಲೇಸ್ ಅಲ್ಲಿರೋದು ಆಡ್ ಮಾಡಿದ್ರೆ 4 plus 2 that is 4 plus 2 ಏನಾಗುತ್ತೆ 6. ಓಕೆ, ನೆಕ್ಸ್ಟ್ ತಗೊಳ್ಳಿ. ಆಡ್ ಪ್ಲೇಸ್ ಅಲ್ಲಿರೋದನ್ನ ಏನ್ ಮಾಡ್ಬೇಕು, ಆಡ್ ಮಾಡ್ಬೇಕು. 6 ಬಂತು. ಇವನ್ ಪ್ಲೇಸ್ ಅಲ್ಲಿರೋದನ್ನ ಆಡ್ ಮಾಡಿ, ಇದು 4 ಆಯ್ತು. 3 plus 1 that is 4. ಹೌದು,
ಸಾರಿ ರೈಟ್ ಸೈಡ್ ಇಂದ ಆಡ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಫಸ್ಟ್ 2 ನೆಕ್ಸ್ಟ್ 4. ಓಕೆ, ಇದು ರೈಟ್. ಇವೆರಡರದ್ದು ಡಿಫ್ರೆನ್ಸ್ ಏನ್ ಬರುತ್ತೆ? ಡಿಫ್ರೆನ್ಸ್ ಏನಾಗ್ತೈತಿ? ಡಿಫ್ರೆನ್ಸ್ 6 minus 4 that is 2. 6 minus 4 ಏನಾಯ್ತು? 2. ಹೌದು. Therefore 1234 is divisible by 11. ಏನು? 1234 is divisible by, sorry, is not divisible by 11. Not divisible by 11 because 2 is not a multiple of 11. 2 ಅನ್ನೋದು 11 ಮಲ್ಟಿಪಲ್ ಅಲ್ಲ. ಅರ್ಥ ಆಯ್ತಾ? ಓಕೆ, ಡಿಫ್ರೆನ್ಸ್ 2 ಬಂದಿದೆ. 11 ಟೇಬಲ್ ಅಲ್ಲಿ 2 ಅನ್ನೋದು ಸಿಗೋದೇ ಇಲ್ಲ. ಸೊ ಏನಾಯ್ತು? ಇಟ್ ಈಸ್ ನಾಟ್ ಡಿವಿಸಿಬಲ್ ಬೈ 11. ಓಕೆ, ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಳ್ಳಿ ಇದು ಫಾಸ್ಟ್ ಆಗಿ. ಓಕೆ, ನೆಕ್ಸ್ಟ್ ಇದು ನೀವು ಟ್ರೈ ಮಾಡ್ತೀರಾ? ಓಕೆ, ಹಾಗಾದ್ರೆ ಇವತ್ತಿಗೆ ನೆಕ್ಸ್ಟ್ ಪಾಯಿಂಟ್ ತಗೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಏನಿದೆ ಅಂದ್ರೆ ಟ್ವಿನ್ ಪ್ರೈಮ್ ನಂಬರ್ಸ್. ಏನು? ಟ್ವಿನ್ ಪ್ರೈಮ್ ನಂಬರ್. ಟ್ವಿನ್ ಪ್ರೈಮ್ ನಂಬರ್ ಅಂದ್ರೆ 2 ಪ್ರೈಮ್ ನಂಬರ್ಸ್ ತಗೊಂಡಿರ್ಬೇಕು, ಅದರದ್ದು ಡಿಫ್ರೆನ್ಸ್ ಏನಾಗಿರ್ಬೇಕು? 2 ಬರಬೇಕು. 2 ಪ್ರೈಮ್ ನಂಬರ್ಸ್ ತಗೊಂಡು ಅದರದ್ದು ಡಿಫ್ರೆನ್ಸ್ ಅಂದ್ರೆ 2 ಪ್ರೈಮ್ ನಂಬರ್ ನ ನೀವು ಸಬ್ಟ್ರಾಕ್ಟ್ ಮಾಡಿದ್ರೆ ಏನ್ ಬರ್ಬೇಕು? ಡಿಫ್ರೆನ್ಸ್ 2 ಬರ್ಬೇಕು. ಸಬ್ಟ್ರಾಕ್ಟ್ ಮಾಡಿದ್ರೆ ರಿಸಲ್ಟ್ ಏನ್ ಬರ್ಬೇಕು? 2. ಆ ತರ ನಂಬರ್ಸಿಗೆ ನಾವೇನಂತೀವಿ? ಪ್ರೈಮ್ ನಂಬರ್ಸ್. ಯಾವಾಗ್ಲೂ ನೀವು ಡಿಫ್ರೆನ್ಸ್ ಹೇಳ್ಬೇಕಾದ್ರೆ 2 ಪೇರ್ ಅಲ್ಲಿನೇ ನೀವು ನಂಬರ್ಸ್ ನ ತಗೋತೀರಿ. ಫಾರ್ ಎಕ್ಸಾಂಪಲ್ 2 and 5 ತಗೊಳ್ಳಿ. 2 and 5 ಡಿಫ್ರೆನ್ಸ್ ಏನ್ ಬರುತ್ತೆ ಹೇಳಿ? 2 and 5 ಡಿಫ್ರೆನ್ಸ್ 3 ಆಗುತ್ತೆ. ಅಲ್ಲಿ ನಮ್ಗೆ ಡಿಫ್ರೆನ್ಸ್ ಏನ್ ಬರ್ಬೇಕು? 2 ಬರ್ಬೇಕು. ಅಂದ್ರೆ 5 and 7 ತಗೊಳ್ಳಿ. 7 and 5 ತಗೊಳ್ಳಿ. ಇದ್ರದ್ದು ಡಿಫ್ರೆನ್ಸ್ ಏನ್ ಬಂತು? 2. ಡಿಫ್ರೆನ್ಸ್ ಏನ್ ಬಂತು? 7 minus 5 that is 2. 7 minus 5 2. So pair of 7 and 5 is twin prime number. ಇದು ನೋಟ್ ಮಾಡ್ಕೊಳ್ಳಿ. ಇವತ್ತಿನ ಕ್ಲಾಸ್ ಇಲ್ಲಿಗೆ ಸ್ಟಾಪ್ ಆಯ್ತು. ನೆಕ್ಸ್ಟ್ ಕ್ಲಾಸ್ಗೆ ಸಿಗೋಣ ಚಿಲ್ಡ್ರನ್ಸ್. ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.